ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ನಿನ್ನೆ ನೈಟ್ ಅಂದರೆ ಸ್ಯಾಟರ್ಡೆ ನೈಟು ನಾನು, ನಮ್ಮಮ್ಮ, ನಮ್ಮಕ್ಕ, ನಮ್ಮ ದೊಡ್ಡಮ್ಮ 4 ಜನ ಕೂಡ ಮಹಾರಾಜ ಪ್ಯಾಲೇಸ್ಗೆ ಮದುವೆಗೆ ಹೋಗಿದ್ವಿ. ಸೊ ಈ ಒಂದು ಮದುವೆ ಮಂಟಪ ಬಂದು ಇರೋದು ಬನಶಂಕರಿ 80 ಫೀಟ್ ರೋಡಲ್ಲಿ. ಮದುವೆ ಮಂಟಪ ಮಾತ್ರ ಸಖತ್ತಾಗಿತ್ತು. ಸಖತ್ತು ದೊಡ್ಡದಾಗಿತ್ತು. ಹಾಲ್ ಎಲ್ಲ ತುಂಬ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು. ಸೊ ಎಂಟ್ರೆನ್ಸಲ್ಲಿ ನೋಡಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ರು. ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಎಂಟ್ರೆನ್ಸ್‌ಗೆ ಬರ್ತಿದ್ದಂಗೆ ನೀವು ಈ ಒಂದು ಗಣಪತಿ ವಿಗ್ರಹ ನೋಡ್ಬೋದು. ಗಣಪತಿ ವಿಗ್ರಹ ಮುಂದೆ ಪಾಟ್ಸ್ ಎಲ್ಲ ಜೋಡಿಸಿದ್ರು. ಸೊ ಪಾಟ್ಸ್ ಅಂತೂ ತುಂಬ ಕಡೆ ಇತ್ತು. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ನೋಡಿ ಎಂಟ್ರೆನ್ಸಿಂದ ಮುಂದೆ ಹೋಗ್ತಾ ಕೂಡ ಇದೇ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಸೊ ಅಲ್ಲೂ ಕೂಡ ಮುಂದೆ ಶಿವ ಪಾರ್ವತಿ 2 ವಿಗ್ರಹ ಇಟ್ಟಿದ್ರು. ಈ ಒಂದು ವಿಗ್ರಹ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದ್ರ ಮುಂದೆ ಕೂಡ ಪಾಟ್ಸ್‌ಗಳೆಲ್ಲ ಜೋಡಿಸಿದ್ರು. ನನಗೆ ತುಂಬ ಇಷ್ಟ ಆಯಿತು. ಸೊ ಮದುವೆ ಮಂಟಪದ ಒಳಗಡೆ ಇದು. ಸೊ ತುಂಬ ಅಗಲವಾಗಿ ದೊಡ್ಡದಾಗಿದೆ ಹಾಲು. ತುಂಬ ಚೆನ್ನಾಗಿತ್ತು. ಸೊ ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಎಲ್ಲ ವಿಶ್ ಮಾಡಿಬಿಟ್ಟು ಬಂದು ಊಟಕ್ಕೆ ಕೂತ್ಕೊಂಡ್ವಿ. ವಿಶ್ ಮಾಡಿದ್ದೆಲ್ಲ ಅದು ವೀಡಿಯೋ ತಗೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಸೊ ಊಟದಲ್ಲಿ ಈ ರೀತಿ ವೆರೈಟಿಯಾಗಿ ಮಾಡಿಸಿದ್ರು. ಚೆನ್ನಾಗಿತ್ತು ಊಟ ಕೂಡ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋದ್ವಿ. ಹೊರಗಡೆ ಹೋಗಿ ಅಲ್ಲಿ ಹಣ್ಣೆಲ್ಲ ಕೊಡ್ತಿದ್ರು. ಸೊ ಹಣ್ಣು ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಂಟಪ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡದಾಗಿ ತುಂಬ ಡೆಕೋರೇಟ್ ಎಲ್ಲ ಮಾಡಿದ್ರು. ನಂಗೆ ಇಷ್ಟ ಆಯಿತು. ಫಸ್ಟ್ ಟೈಮೇ ನೋಡಿದ್ದು ಮಹಾರಾಜ ಪ್ಯಾಲೇಸ್‌ಗೆ ಹೋಗಿದ್ದೆ ಫಸ್ಟ್ ಟೈಮು. ಆದ್ರೆ ಅಲ್ಲಿ ಒಂದೇನು ಬೇಜಾರು ಅಂದರೆ ಬಸ್ ಫೆಸಿಲಿಟೀಸ್ ಅಷ್ಟು ಇಲ್ಲ. ಸ್ವಲ್ಪ ಕಾಡ್ ಥರ ಇತ್ತು. ಹೋಗ್ತಾ ಹೆಂಗೋ ಹೋಗ್ಬಿಟ್ವಿ ನಾವು. ಸೊ ಹೋಗ್ತಾನು ಸ್ವಲ್ಪ ಕಷ್ಟನೇ ಆಯಿತು ನಮಗೆ. ಹಂಗೂ ಕೂಡ ಹೆಂಗೋ ರೀಚ್ ಆದ್ವಿ. ಆದರೆ ಬರ್ತಾ ಮಾತ್ರ ನಮಗೆ ಸಖತ್ತು ಕಷ್ಟ ಆಯಿತು. ಇನ್ನೇನು ಮಾಡೋದು ಬರೋದು ಬಂದ್ಬಿಟ್ಟಿದ್ದೀವಿ. ಹೋಗ್ಲೇಬೇಕು ಅಂದ್ಬಿಟ್ಟು ನಾವು ಮದುವೆ ಮಂಟಪದಿಂದ ಹೊರಗಡೆ ಬಂದಿದ್ದೇನೆ ಒಂದು 10 ಗಂಟೆ ಆಗಿತ್ತು. ಸೊ ಅವಾಗಂತೂ ಬರ್ತಾನೆ ಬಸ್ ಫೆಸಿಲಿಟೀಸ್ ಇರಲ್ಲ. ಸೊ ಹೋಗ್ತಾ ಇನ್ನೂ ಇರೋದೇ ಇಲ್ಲ. ಹಾಗಾಗಿ ನಾನು ಮಂಟಪದಿಂದ ಹೊರಗಡೆ ಬರ್ತಿದ್ದಂಗೆ ಕ್ಯಾಬ್ ಬುಕ್ ಮಾಡಿದೆ. ಸೊ ಕ್ಯಾಬ್ ಬುಕ್ ಮಾಡಿದ್ರೆ ಒಂದು 200 ತೋರಿಸ್ತಿತ್ತು ಅಷ್ಟೇನೆ. ಸೊ ಏನು ಅಂದರೆ ಆಟೋ 280 ತೋರಿಸ್ತಿತ್ತು. ಆದರೆ ಕ್ಯಾಬೇ 200 ತೋರಿಸ್ತಿತ್ತು. ಸೊ ಕ್ಯಾಬೇ ಬುಕ್ ಮಾಡ್ಕೊಂಡ್ವಿ. ಕ್ಯಾಬ್ ಬುಕ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಆದರೂ ಕಾಯ್ದ್ವಿ ಕ್ಯಾಬ್‌ಗೆ. ಕ್ಯಾಬು ಬುಕ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಕ್ಯಾಬ್ ಬುಕ್ ಆದ್ಮೇಲೂ ಕೂಡ ಬರೋದು ಒಂದು 25 ಮಿನಿಟ್ಸ್ ಏನೋ ತೋರಿಸ್ತಿತ್ತು. ಹಾಗಾಗಿ ಹೊರಗಡೆನೇ ಒಂದು ಅರ್ಧ ಗಂಟೆವರೆಗೂ ಕ್ಯಾಬ್‌ಗೋಸ್ಕರ ಕಾಯ್ದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ನಮಗೇನು ಬೋರ್ ಅಂತ ಅನ್ನಿಸ್ಲಿಲ್ಲ. ಸೊ 4 ಜನ ಇದ್ದಿದ್ರಿಂದ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ನೆಕ್ಸ್ಟು ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು. ನಾನಂತೂ ಸಖತ್ತು ಮಜಾ ಮಾಡಿದೆ. ಸೊ ಅದಾದ್ಮೇಲೆ ಒಂದು 25 ಮಿನಿಟ್ಸ್ ಆದಮೇಲೆ ಕ್ಯಾಬ್ ಬಂತು. ಕ್ಯಾಬ್ ಹತ್ಕೊಂಡು ಹೊರಟ್ವಿ ನಾವು. ಸೊ ನೀವೇನಾದರೂ ಇನ್ ಕೇಸ್ ಮಹಾರಾಜ ಪ್ಯಾಲೇಸಲ್ಲಿ ಏನಾದರೂ ಮದುವೆ ಇತ್ತು ಅನ್ನೋದಾದರೆ ನೈಟ್ ಆದರೆ ನೀವು ಬೆಟರ್ ಆಪ್ಷನ್ ಅಂದರೆ ಪ್ರೈವೇಟ್ ಗಾಡಿಲೇ ಬರೋದು. ಇನ್ ಕೇಸ್ ಏನಾದರೂ ನೀವು ಮಾರ್ನಿಂಗ್ ಏನಾದರೂ ಹೋಗ್ತಿದ್ರೆ ಈ ಕಡೆ ನೀವೇನಾದರೂ ಶ್ರೀನಗರ, ಗಿರಿನಗರ ಈ ಕಡೆ ಇದ್ದರೆ ಶ್ರೀನಗರಲ್ಲಿ 201 ಬಸ್ ಸಿಗುತ್ತೆ. 201 ಬಸ್ ಹತ್ಕೊಂಡು ದೇವೇಗೌಡ ಪೆಟ್ರೋಲ್ ಬಂಕ್ ಏನಿದೆಯಲ್ಲ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು 210 ಟಿ.ಎಗೂ ಹತ್ಬೋದು. 210 ಟಿ.ಎ ಬಂದು ತುರಳಿವರೆಗೂ ಬರುತ್ತೆ. ಸೊ ತುರಳಿಯಿಂದ ಮಹಾರಾಜ ಪ್ಯಾಲೇಸ್‌ಗೆ ಒಂದು 10 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಇನ್ ಕೇಸ್ ಏನಾದ್ರು ನೀವು ಬಸವನಗುಡಿಲಿದ್ರೆ ನೀವು ನೀವು ಆಶ್ರಮ ಏನಿದೆಯಲ್ಲ ಆಶ್ರಮ ಸ್ಟಾಪಲ್ಲಾದರೂ ಬಸ್ ಹತ್ಬೋದು ಅಥವಾ ನಾರ್ತ್ ರೋಡ್‌ಗೆ ಬಂದು ಬಸ್ ಹತ್ಬೋದು. ಸೊ ನಾರ್ತ್ ರೋಡ್ ಅಥವಾ ಆಶ್ರಮದಲ್ಲಿ ನಿಮಗೆ 210 ಎನ್ ಸಿಗುತ್ತೆ. ಸೊ ಅದು ನಿಮಗೆ ಉತ್ರಳ್ಳಿವರೆಗೂ ಬರುತ್ತೆ. ಉತ್ರಳ್ಳಿಯಿಂದ ನೀವು ಕ್ಯಾಬು ಅಥವಾ ಆಟೋನೇ ಬುಕ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು 210 ಎನ್ ಹತ್ತಲ್ಲ ಅಂದರೆ ಆಶ್ರಮ ಅಥವಾ ನಾರ್ತ್ ರೋಡ್ಗೆನೆ 210 ಟಿ.ಎ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ನೀವು ತುರಳಿವರೆಗೂ ಬರ್ಬೋದು. ಆದರೆ ಏನಪ್ಪ ಅಂದರೆ 210 ಟಿ.ಎ ತುಂಬ ರೇರು ಬಸ್ಸು ಜಾಸ್ತಿ ಇಲ್ಲ. ನಾನು ನೋಡ್ದಂಗೆ 210 ಟಿ.ಎ ತುಂಬಾ ಕಮ್ಮಿ ಬಸ್ಗಳಿರೋದು. ಸೊ ಹಾಗಾಗಿ ನಾನು ಉತ್ರಳ್ಳಿ 210 ಎನ್‌ಗೆ ಹತ್ಬಿಟ್ಟು ಉತ್ರಳ್ಳಿಗೆ ಬಂದು ಅಲ್ಲಿಂದ ಆಟೋದಲ್ಲಿ ಹೋಗಿದ್ದಾಯಿತು. ಸೊ ನೀವು ಕೂಡ ಹಂಗೆ ಮಾಡ್ಬೋದು. ಉತ್ರಳ್ಳಿಗೆ ಬಂದು ಕ್ಯಾಬ್ ಅಥವಾ ಆಟೋ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಡೈರೆಕ್ಟ್ ನೀವು 210 ಟಿ.ಎ ಟೈಮಿಂಗ್ಸ್ ನೋಡಿಕೊಂಡು 210 ಟಿ.ಎಗೆ ಹತ್ಕೊಂಡಾದರೂ ಹೋಗ್ಬೋದು. ಸೊ ಅಲ್ಲಿಂದ ತುರಳಿಗೆ ಹೋಗಿ ಅಲ್ಲಿಂದ ಮಹಾರಾಜ ಪ್ಯಾಲೇಸ್‌ಗೆ ನಡ್ಕೊಂಡು ಹೋಗ್ಬೋದು. ನಾನು ಮದುವೆ ಮಂಟಪ ಬನಶಂಕರಿಲಿರೋದು ಅಂತ ಅಂದ್ಕೊಂಡಿದ್ದೆ. ಸೊ ಬಸ್ ಫೆಸಿಲಿಟೀಸ್ ಏನೋ ಆರಾಮಾಗಿ ಸಿಗುತ್ತೆ ಎಷ್ಟೊಂದಿದೆ ಅಂತ ಅಂದ್ಕೊಂಡೆ. ಆದರೆ ಇದು ಬನಶಂಕರಿ ಎಕ್ಸಾಕ್ಟ್ ಇರಲಿಲ್ಲ. ಒಳಗಡೆ 80 ಫೀಟ್ ರೋಡಲ್ಲಿ ಇದ್ದಿದ್ದರಿಂದ ನಮಗೆ ಅಷ್ಟು ಬಸ್ ಫೆಸಿಲಿಟೀಸ್ ಇರಲಿಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮಗೆ ಇಷ್ಟ ಆಗಿತ್ತು, ಜೊತೆಗೆ ಈ ಒಂದು ವ್ಲಾಗ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ನನ್ನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ನಾನು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.